ಎಷ್ಟು ಎಷ್ಟು ಧೈರ್ಯ ನಿನಗೆ? ನಮ್ಮ ಮನೆಯೊಳಗೆ ನುಗ್ಗಿ ಲೂಟಿ ಮಾಡಿಕೊಂಡು ಹೋಗುತ್ತಿದ್ದ ನೀನು ಬೊಗಳು. ನಾನ್ಯಾರು ಅಂತ ಹೇಳಬೇಕಾ? ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಒಂದು ಬುದ್ಧಿ ಕಲಿಸಲು ಬಂದಿರುವ ವೀರ ನಾನು. ನಿಮ್ಮಂತ ಸಣ್ಣರಿಗೆ ಬರೀ ಹುಲಿಯಲ್ಲ, ನೀರ್ಯಾವನು ಹುಲಿಲೆ ನನ್ನ ಮಗನೇ. ಸುಮ್ಮನೆ ಆ ಬ್ಯಾಗನ್ನು ನನ್ನೆಲ್ಲ ಕೈಗೆ ಕೊಟ್ಟು ಹೊರಟೋಗು, ಜೀವಂತ ಸಮಾಧಿ ಮಾಡಿಬಿಡುವೆ. ನಿನ್ನ ಹಾಗೆ ಬಡವರ ರಕ್ತ ಹೀರುವುದು ಬಡವರ ರಕ್ತ ಹೀರುವುದಲ್ಲ. ಒಂದು ಸಾರಿ ಯಾವುದೇ ವಸ್ತುವಾಗಲಿ ಈ ರೋಷಾಗ್ನಿಯ ಕೈಯಲ್ಲಿ ಬಂತೆಂದರೆ ಪುನಃ ಕೊಟ್ಟು ಹೋಗುವುದು ನನ್ನ ಲೈಫ್ ನಲ್ಲೇ ಇಲ್ಲ. ಅಷ್ಟೇ ನಿಮ್ಮಂತ ಪುಟ್ಟರ ಕೈಯಿಂದ ಹಣ ಕಸಿದುಕೊಳ್ಳುವುದು. ನೋಡು, ಮರ್ಯಾದೆಯಾಗಿ ಈ ಬ್ಯಾಗನ್ನು ಕೊಟ್ಟು ನಿನ್ನ ಪ್ರಾಣ ಉಳಿಸಿಕೋ, ಇಲ್ಲ ಎದಿಸಿ ಹಿಡಿದು ಬಿಡುವೆ. ಹುಷಾರಾಗನೆ. ಇದು ಗಂಡಸ್ತನ ಹೇಗಿದ್ರಿ? ನಿಜವಾಗಲು ನಿನ್ನಲ್ಲಿ ಕೊಟ್ಟು ನೋಡು ನನ್ನ ಕೈಯನ್ನ. ನಿಮ್ಮ ಹಾಗೆ ಬಡವರ ಹೊಟ್ಟೆ ಹೊಡೆದು ಬೆಳೆದ ದೇಹವಿದು. ಇವನಿಗೆ ರೋಷ ಬರಲ್ಲ, ರೋಷ ಬಂದ್ರೆ ಉಳಿಯಲ್ಲ. ನೋಡು, ನಿನಗೂ ನಮ್ಮ ಹಾಗೆ ಶ್ರೀಮಂತನಾಗಬೇಕಂದ್ರೆ ನಮ್ಮ ಜೊತೆ ಸೇರು. ಶ್ರೀಮಂತನಾಗುತ್ತೀಯ, ಅದನ್ನು ಬಿಟ್ಟು ಈ ಶ್ರೀಮಂತನ ಲೂಟಿ ಮಾಡುವುದಕ್ಕೆ ಕೈ ಹಾಕಿದರೆ ಬೇಕಾಗುತ್ತದೆ. ನಿಮ್ಮ ಹಾಗೆ ಹಣ ಲೂಟಿ ಮಾಡಿ ಕೋಟ್ಯಾಧಿಪತಿಯಾಗುವ ಆಸೆ ನನಗಿಲ್ಲ. ಈ ಹಣವನ್ನು ತೆಗೆದುಕೊಂಡು ಹೋಗಿ ಯಾವ ಬಡವರಿಗೆ ತಿನ್ನುವುದಕ್ಕೆ ಅನ್ನ ಇಲ್ಲವೋ, ಯಾವ ಬಡವರಿಗೆ ಹಾಕುವುದಕ್ಕೆ ಬಟ್ಟೆ ಇಲ್ಲವೋ ಅಂತವರಿಗೆ ದಾನ ಮಾಡುತ್ತಾನೆ. ಈ ನಾಗರಾಜನ ಅರಮನೆಯನ್ನು ಲೂಟಿಕೊಂಡು ಹೋಗಲಿರುವ ಕೊನ್ನೆ. ಏನೋ ಯಾವನ ನೀನು? ನಮ್ಮ ಮನೆಗೆ ಬಂದು ನಮ್ಮ ಮನೆಯನ್ನೇ ಲೂಟಿ ಮಾಡ್ತೀಯ? ಎಷ್ಟೋ ಧೈರ್ಯ ನಿನಗೆ? ಬಾಯ್ ಮುಚ್ಕೊಂಡು ಬ್ಯಾಗ್ ಒಳಗೆ
ಲೇ ವೈಯಾರೆ, ಭಾರತೀಯ ನಾರಿಯಾಗಿ ಕರ್ನಾಟಕದ ಮಣ್ಣಲ್ಲಿದ್ದು ಭಾರತೀಯ ಸಂಸತ್ತಿನ ಬಿಟ್ಟು ಈ ರೀತಿ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ತೊಟ್ಟು ಬಂದಿರುವಲ್ಲ. ಏ, ಇದು ಈಗಿನ ಫ್ಯಾಷನ್ ಕಡೆ. ಒಂದು ಹೆಣ್ಣಿನ ಹಕ್ಕು, ಅವಳು ಹೇಗೆ ಬೇಕಾದ್ರೂ ಡ್ರೆಸ್ ಮಾಡ್ಕೋಬಹುದು. ಅದನ್ನ ಕೇಳೋದಕ್ಕೆ ನೀನ್ಯಾರು? ನಮ್ಮ ದೇಶದಲ್ಲಿ ನಿಮ್ಮಂತ ಹೆಣ್ಣುಗಳು ಇರುವುದರಿಂದಲೇ ಇಂದಿನ ಗಂಡು ಮಕ್ಕಳು ಹಾಳಾಗುತ್ತಿರುವುದು. ಏನಂತೀಯೋ? ನನಗೆ ನನ್ನ ತಂಗಿಯಾಗುವ ಕೈ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ಇರುತ್ತದೆ ನಿನಗೆ? ಸುಮ್ಮನೆ ಆ ಬ್ಯಾಗನ್ನು ಕೊಟ್ಟು ಹೊರಡ್ತೀಯಾ? ಇಲ್ಲ, ನನ್ನ ಬದುಕಿನಿಂದ ಸುಟ್ಟಿ ಬಿಡಲಿ. ಲೇ ನಾಗರಾಜ್, ಈ ನಿನ್ನ ಕೊಟ್ಟು ಬೆದರಿಕೆಗೆ, ಈ ನಿನ್ನ ದೊಡ್ಡ ಬಂದೂಕಿಗೆ ಹೆದರುವ ರಣ ಹೇಳಿ ಗಂಡೆಂದು ನಾ ತಿಳಿದೀಯ. ನಿಮ್ಮ ಮನೆ ಸುತ್ತಲೂ ಕಾವಲುಗಾರರಿದ್ದರು, ಅವರಿಂದ ತಪ್ಪಿಸಿಕೊಂಡು ಹೋಗುವ ಗಂಡು ಇವನು. ಏ, ನಿನಗೆ ತುಂಬಿದರೆ ಹಿಡಿಯ ನನ್ನನ್ನ. ತಪ್ಪಿಸ್ಕೊಂಡು ಬಿಟ್ಟಲ್ಲ ಕೀರ್ತಿ. ಮಾವ, ಏನು ಚಿಂತಿಸಬೇಡಿ, ಅವನನ್ನು ನಾನು ವಿಚಾರಿಸಿಕೊಂಡು ಮೊದಲು ಅವನ್ಯಾರಂತ ಪತ್ತೆ ಮಾಡು, ಆ ನಂತರ ಅವನ ಸಮಾಧಿ ಮಾಡಿರಾಯ್ತು. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಣ್ಣ. ಇಂದು ನಿಮ್ಮ ಎದುರುಗಡೆ ನಿಂತು ಬಾಯಿ ಬಂದು ಹಾಗೆ ಮಾತನಾಡಿ ಹೋದಲ್ಲ, ಅವನಿಗೆ ಸರಿಯಾದ ಪಾಠ ಕಲಿಸೋದಕ್ಕೆ ನಾನು ಒಬ್ಬನೇ ಸಾಕು. ಒಂದಿಲ್ಲ ಒಂದು ದಿನ ಅವನು ನನ್ನ ಕೈಯಲ್ಲಿ ಸಿಕ್ಕೇ ಸಿಗ್ತಾನೆ. ಆವಾಗ ಈ ಜನ್ಮದಲ್ಲಿ ಅವನಿಗೆ ಹುಟ್ಟಲೇ ಇರಬಾರ್ದು. ಆ ಥರ ಅವನಿಗೆ ಪಾಠ ಕಲಿಸಿದರೆ ನನ್ನ ಹೆಸರು ಜೋಪಾನ. ಹಾಗಾದ್ರೆ ನೀವು ಒಳಗಡೆ ಬನ್ನಿ, ನಾನು ಇರ್ತೀನಿ. ಹಾ ಕೀರ್ತಿ, ನಾಳೆ ಬೆಂಗಳೂರಿಗೆ ಹೋಗಿ ಬರೋಣ. ಅಲ್ಲಿ ಒಬ್ಬ ಬಹಳ ಶ್ರೀಮಂತನಿದ್ದಾನೆ, ಅವನ ಮನೆಯನ್ನು ಲೂಟಿ ಮಾಡಿಕೊಂಡು ಬರೋಣ. ನಾಳೆ